ಕೆಲವೊಂದು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಏನಂತಂದ್ರೆ ಈ ಬಾರಿ ಆಗಿರ್ಬೋದು, ಕಳೆದ ಬಾರಿ ಆಗಿರ್ಬೋದು, ಪ್ರತಿಯೊಂದು ಸೀಸನ್ ಅಲ್ಲೂ ಸಹ ಕೆಲವೊಬ್ರು ಆರೋಪಿಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿರ್ತಾರೆ ಅಂತ. ಮೋಕ್ಷಿತಾ ಅವರು ಮಕ್ಕಳ ಕಳ್ಳಿ ಅನ್ನುವಂತಹ ಒಂದು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ದಾಗಿರ್ಬೋದು, ಇನ್ನೊಂದಷ್ಟು ಜನದಾಗಿರ್ಬೋದು, ಕಳೆದ ಬಾರಿ ವರ್ತೂರು ಸಂತೋಷ್ ಅವ್ರದ್ದಾಗಿರ್ಬೋದು, ಈ ತರ ಆಗ್ತಿದ್ದಾಗ ಯಾಕೆ ಆರೋಪಿ ಆಗಿದ್ದಾರೆ ಹೊರತು ಇನ್ನು ಅಪರಾಧಿ ಆಗಿಲ್ಲ. ಅದಕ್ಕಿಂತ ಮುಂಚೆನೆ ಜನಗಳೇ ತೀರ್ಪು ಮಾಡ್ತಾರೆ, ಜನಗಳೇನೆ ಒಂದು ಮಾತುಕತೆ ನಡೆಸ್ತಾರೆ. ಅಂತ ಮಾತುಗಳನ್ನ ಆಡುವಂತವ್ರಿಗೆ ನಿಮ್ಮ ಟಾಂಟ್ ಏನು? ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಜನ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಕೆಲವು ವಿರೋಧಿಗಳು ಬೇಕು ಅಂತ ಏನೋ ಒಂದು ಹೇಳ್ಬೇಕಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ವಿರೋಧಗಳನ್ನ ಹೇಳ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ಅಲ್ಲ. ಸೊ ಆರೋಪಿಗಳಷ್ಟೇ, ಕಾನೂನು ವ್ಯವಸ್ಥೆ ಇದೆ. ಸೊ ಇವತ್ತಿನ ಕಾಲದಲ್ಲಿ ಯಾರಾದ್ರೂ ಒಬ್ರು ನನಗೆ ಆಗೋದಿಲ್ಲ ಅಂತ ಆದ್ರೆ ಅವ್ನ ಮನಸ್ಸು ಮಾಡಿದ್ರೆ ಅವ್ನ ಮೇಲೆ ಏನ್ ಬೇಕಾದ್ರೂ ಆರೋಪ ಮಾಡಿ ಕೇಸ್ ಹಾಕ್ಬೋದು. ಇವತ್ ಕೇಸ್ ಮಾಡೋದು ತುಂಬಾ ಸುಲಭ, ಯಾಕಂದ್ರೆ ಅದು ನೀವು ನಾನ್ ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡ್ಕೊಳ್ಳೋದು ನಿಮ್ಗೆ ವರ್ಷಾನ್ಗಟ್ಲೆ ಹೋಗ್ಬಿಡುತ್ತೆ. ಸೊ ಈಗ ನಾವು ಜೊತೆಲೆ ಕುತ್ಕೊಂಡು ಮಾತಾಡಿದೀವಿ, ಹೊರಗಡೆ ಹೋಗಿ ನಂಗೆ ನೀವು ಹೊಡೆದ್ರಿ ಅಂತ ನಾನು ಕೇಸ್ ಮಾಡೋ ಸುಲಭ. ಹೌದು, ಅದನ್ನ ಅಲ್ಲ ಅಂತ ಸಾಬೀತ್ ಮಾಡ್ಕೊಳಕ್ ನೀವು ವರ್ಷಾನ್ಗಟ್ಲೆ ಕೇಸ್ ಫೈಟ್ ಮಾಡ್ಬೇಕು, ಅದು ಬೇರೆ ಪ್ರಶ್ನೆ. ಈ ತರದ ಆರೋಪಗಳು ಬಂದಾಗ ಆರೋಪ ಯಾರ ಮೇಲೆ ಬಂದಿಲ್ಲ? ಭಗವಾನ್ ಶ್ರೀಕೃಷ್ಣನ ಮೇಲೆ ಬೆಣ್ಣೆ ಕದ್ದ ಅನ್ನೋ ಆರೋಪ ಬಂದಿಲ್ವಾ? ಕೃಷ್ಣನ ಮೇಲೆ ಶಮಂತಕ ಮಣಿ ಕದ್ದ ಅನ್ನೋ ಆರೋಪ ಬಂದಿಲ್ವಾ? ಆರೋಪ ಬಂದಿರೋ ಕೃಷ್ಣ ತನ್ನ ಆರೋಪವನ್ನ ಹೊಡೆದೊಡಿಸ್ಕೊಂಡು ಭಗವಂತ ಆಗ್ಲಿಲ್ವಾ? ಭಗವಂತನಿಗೆ ಆರೋಪ ತಪ್ಪಲಿಲ್ಲ ಅಂತಂದ್ಮೇಲೆ ಸಹಜವಾಗಿರುವಂತ ಮನುಷ್ಯರು ನಾವೇ ವಿಶೇಷ. ಎಲ್ಲರ ಮೇಲೂ ಆರೋಪಗಳು ಬಂದೇ ಬರುತ್ತೆ. ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ಆರೋಪಿಗಳೇನು ವೋಟ್ ಮಾಡ್ತಾ ಇಲ್ವಾ? ಆರೋಪಿಗಳು ಎಲೆಕ್ಷನ್ ನಿಲ್ತಾ ಇಲ್ವಾ? ಈ ದೇಶ ಆಳ್ತಾ ಇಲ್ವಾ? ಈ ದೇಶ ಆಳ್ತಿರುವ ರಾಜಕಾರಣಿಗಳ ಮೇಲೆ ಕೇಸ್ ಇಲ್ವಾ? ಅಥವಾ ಕಂಪನಿ ನಡೆಸ್ತಾ ಇರುವ ಬಿಸ್ನೆಸ್ ಮೆನ್ಗಳ ಮೇಲೆ ಕೇಸ್ ಇಲ್ವಾ? ಅಥವಾ ಇನ್ಯಾವುದೋ ಜಾಬ್ ಮಾಡ್ತಾ ಇರೋರ್ ಮೇಲೆ ಕೇಸ್ ಇಲ್ವಾ? ಸೊ ಅದನ್ನೆಲ್ಲ ಮಾಡ್ಬೋದು ಕೇಸ್ ಇರೋರು ಅಂದ್ರೆ ರಿಯಾಲಿಟಿ ಶೋಗ್ ಬರಕ್ಕೇನ್ ಸಮಸ್ಯೆ? ಇದೇನು ಬೇರೆ ಯಾವ್ದೋ ಇದಲ್ಲ, ಇನ್ನೊಬ್ರ ಜೀವನದಲ್ಲಿ ಜೊತೆ ಆಟ ಆಡೋದು ಮತ್ತೊಂದಲ್ಲ. ಮತ್ತೆ ಅಪರಾಧಿಗಳು ಖಂಡಿತ ಅಲ್ಲ. ನಾವು ಅಪರಾಧಿಗಳಾದ್ರೆ ಒಂದ್ ಲೆಕ್ಕ, ಅದು ಅಲ್ಲ. ಎಷ್ಟೋ ಜನಕ್ಕೆ ತಮ್ಮ ಮೇಲೆ ಬಂದಿರೋ ಆರೋಪಗಳನ್ನ ಸುಳ್ಳು ಅಂತ ಸಾಬೀತ್ ಮಾಡ್ಕೊಳಕ್ ಅವಕಾಶ ಇದೆ. ಸಮಯ ಜಾಸ್ತಿ ತಗೊಳ್ತಿದೆ. 140 ಕೋಟಿ ಜನಸಂಖ್ಯೆ ಇರುವಂತ ದೇಶ ನಮ್ದು. ಎಲ್ರಿಗೂ ಅನ್ಯಾಯ ಆದಾಗ ಅವ್ರ ನ್ಯಾಯಕ್ಕೋಸ್ಕರ ಹೋರಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಸಮಯ ತಗೊಳತ್ತೆ. ಕೃಷ್ಣಂಗೂ ಸಮಯ ತಗೊಳತ್ತಂತೆ. ಶಮಂತಕ ಮಣಿಗೋಸ್ಕರ ಯುದ್ಧನೇ ಮಾಡ್ಬೇಕಾಗ್ ಬಂತ ಅವ್ನ್ ಜಾಂಬವಂತನ ಜೊತೆ. ಭಗವಂತನಿಗೆ ತಪ್ಪದ ಆರೋಪ ನಮಗೆ ಎಲ್ಲಿ? ನಾವು ಹುಲುಮಾನವ್ರು, ನಮ್ಮನ್ನೆಲ್ಲಿ ಬಿಡುತ್ತೆ? ಸೊ ಹಾಗಾಗಿ ನಾನು ಆರೋಪಿಗಳು ಬರಬಾರ್ದು ಅನ್ನೋದ್ ಯಾಕೆ ಅವ್ರು ಊಟ ಮಾಡ್ಬಾರ್ದಾ? ಸತ್ತೋಗ್ಬೇಕಾ? ಹಂಗೇನು ಇಲ್ವಲ್ಲ, ಎಲ್ಲಾನು ಮಾಡ್ತಾರೆ, ಓಟ್ ಹಾಕಕ್ ಹೋಗ್ತಾರೆ, ಎಲೆಕ್ಷನ್ ನಿಲ್ತಾರೆ, ಅವಾಗೇನೋ ನೀವು ಮಾತಾಡಲ್ಲ ಅಂತಂದ್ರೆ ಈಗ ಯಾಕೆ ಮಾತಾಡ್ತೀರಿ? ಅದನ್ನ ನಾವು ಕೇಳ್ಬೇಕು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.